ಬಿಜೆಪಿ ಬರುವಂತೆ 50 ಕೋಟಿ ಹಣದ ಆಮಿಷವನ್ನು ಒಡ್ಡಿದ್ರಂತೆ. ಕಾಂಗ್ರೆಸ್ ಶಾಸಕ KY ನಂಜೇಗೌಡರಿಗೆ ಆಮಿಷವನ್ನು ಒಡ್ಡಿದ್ರಂತೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಬಿಜೆಪಿಗೆ ಬರುವಂತೆ 50 ಕೋಟಿ ಹಣದ ಆಮಿಷವನ್ನು ಒಡ್ಡಿದ್ರಂತೆ. ಕಾಂಗ್ರೆಸ್ ಶಾಸಕ KY ನಂಜೇಗೌಡರಿಗೆ ಆಮಿಷವನ್ನು ಒಡ್ಡಿದ್ರಂತೆ. 50 ಕೋಟಿ ಹಣದ ಜೊತೆ ಸಚಿವ ಸ್ಥಾನವನ್ನು ಕೂಡ ಕೊಡ್ತೀವಿ ಅಂತ ಬಿಜೆಪಿ ಹೇಳಿತಂತೆ. ಬಿಜೆಪಿ ವಿರುದ್ಧ KY ನಂಜೇಗೌಡ ಗಂಭೀರವಾದ ಆರೋಪವನ್ನ ಮಾಡುತ್ತಿದ್ದಾರೆ. ಬಿಜೆಪಿಗೆ ಬರುವಂತೆ ಮೊದಲಿನಿಂದಲೂ ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಬನ್ನಿ ಬಿಜೆಪಿಗೆ, ನಿಮ್ಗೆ ಸಚಿವ ಸ್ಥಾನವನ್ನ ಕೊಡ್ತೀವಿ ಅಂತ 25 ಕೋಟಿ ಹಣದ ಆಮಿಷವನ್ನು ಒಡ್ಡಿದ್ರಂತೆ. ಮಾಲೂರು ಶಾಸಕ ಸೇಲ್ಗೆ ಇಲ್ಲ ಅಂತ ನಾನು ಸ್ಪಷ್ಟಪಡಿಸಿದ್ದೇನೆ ಅಂತ ಹೇಳಿದ್ದಾರೆ. ಕೋಲಾರದಲ್ಲಿ ಶಾಸಕ KY ನಂಜೇಗೌಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇಲ್ಲ ಅಂತ ಬೋರ್ಡ್ ಹಾಕೊಂಡಿದ್ದೀನಿ. ಎಷ್ಟೇ ಡಿಪೆಂಡ್ ಮಾಡಿದ್ರು, ಎಷ್ಟೇ ಒತ್ತಡ ಹಾಕಿದ್ರು ನಾನು ಆ ಪಟ್ಟಿಯಲ್ಲಿ ಇಲ್ಲ. ನೀವು ನೋಡಿರ್ಬೇಕು ಯಾರಾದ್ರೂ ಇದ್ದಾರೆ ಆ ಪಟ್ಟಿಯಲ್ಲಿ. ನೀವು ಮಾಲೂರು MLA ಇಲ್ಲ. ಇವತ್ತು ಮುಖ್ಯಮಂತ್ರಿಗೂ ನನಗೆ ಒಳ್ಳೆ ಸ್ನೇಹ ಸಂಬಂಧ, ಮತ್ತೆ ಕಾಂಗ್ರೆಸ್ ಪಕ್ಷ ನನಗೆ ಕೊಟ್ಟಿರೋಂಥ ಅವಕಾಶ, ನನ್ನ ತಾಲೂಕಿನ ಜನತೆ ಕೊಟ್ಟಿರೋಂಥ ಒಂದು ಗೌರವವನ್ನು, ಈ ಗೌರವನ ಕಾಪಾಡೋದು ಬಿಟ್ಟರೆ ದುಡ್ಡು ಕಾಸು ಜ್ಞಾಪಕರಾಗಿದೆ. ಈ ಮಾಲೂರು ಶಾಸಕ ಸೇರಿಗಿಲ್ಲ. ಬೇಕಾದಷ್ಟು ಮಂತ್ರಿ ಕೊಡ್ತೀನಿ ಅಂದ್ರು, 50 ಕೊಡ್ತೀನಿ ಅಂದ್ರು, ಮತ್ತೆ ಬೇಡ ಮಂತ್ರಿ ಬೇಡ, ಇನ್ನು ದೊಡ್ಡದು ಕೊಡ್ತೀನಿ ಅಂದ್ರು. ರೀಸೆಂಟ್ ಆಗಿ ನೀವು ಎಷ್ಟು ಕೊಟ್ಟರು ರಜೆ ಬಿಟ್ಬಿಡ್ರಿ ಅಂತ ಹೇಳಿದ್ದೀರಪ್ಪ. ಮಾಲೂರು MLA ಆ ಪಟ್ಟಿಯಲ್ಲಿ ಇಲ್ಲ. ಸರ್, ಈಗ ಸರ್ಕಾರ ಬಿದ್ದೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೆ 100% ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳೋದಿಲ್ಲ. ನಿನ್ನೆ ನೋಡಿದ್ರಿ ಮೊಯ್ಲು ನಮ್ಮ ಯಡಿಯೂರಪ್ಪನವರು ಅವ್ರು ಮಾತಾಡಿದ್ರೆ ನೋಡಿದ್ರಲ್ಲ, ಸುಳ್ಳೇ ಅಲ್ಲ, ರಿಯಲಿ ನಿಜ. ಆ ಹುಡುಗ ಕೂಡ ನಮಗೆ ಬೇಕಾದ್ರೆ ಗೊತ್ತಿರೋಂಥ ಹುಡುಗ, ನಾವು ಹುಡುಗರ ಹತ್ರ ಮಾತಾಡಿದ್ವಿ ನಾವು. ಇವತ್ತು BJP ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಅಧಿಕಾರದ ಏನು ಬೇಕು ಅರ್ಜೆಂಟಾಗಿ ಅಧಿಕಾರ ಅವ್ರಿಗೆ ಸಾಕಾಗಿತ್ತಲ್ಲ. ಒಂದ್ಸಾರಿ ಅಧಿಕಾರ ಕೊಟ್ಟಿದ್ದು ಆಯ್ತು, ಅಧಿಕಾರ ನೋಡಿದ್ದು ಆಯ್ತು. ದೇಶದಲ್ಲಿ ಇತಿಹಾಸದ ಪುಟಗಳಲ್ಲಿ ದಾಖಲೆ ಆಯಿತು. ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾರಿ BJP ಸರ್ಕಾರ ಆಡಳಿತಕ್ಕೆ ಬಂದು ಕರ್ನಾಟಕ ರಾಜ್ಯಕ್ಕೆ ಇದ್ದಂಥ ಗೌರವನ್ನ ಇವು ದೇಶದ ಇತಿಹಾಸ ಪುಟಗಳಲ್ಲಿ ಸೇರಿಸ್ಬಿಟ್ಟು ಹೋಗಿದ್ದು ಆಯಿತು. ಯಾಕೆ ಬೇಕು ಇವತ್ತು ಕಾಂಗ್ರೆಸ್ ಮತ್ತು JDS ಮೆಜಾರಿಟಿ ಸರ್ಕಾರವನ್ನ ನಡೆಸ್ಕೊಂಡು ಹೋಗ್ತಾ ಇದೆ. ಸುಮ್ಮನೆ ಇರಬೇಕು, ಸಹಕಾರ ಕೊಡಬೇಕು. ಅದೇ ಬಿಟ್ಬಿಟ್ಟು ಅಧಿಕಾರದ ಆಸೆ ಇಟ್ಕೊಂಡು MLAಗಳನ್ನ ವ್ಯಾಪಾರಕ್ಕೆ ಇಟ್ಕೊಂಡ್ರೆ ಎಷ್ಟು ಜನ ಸಿಗ್ತಾರೆ ನಿಮಗೆ? ಸಾಧ್ಯನೇ ಇಲ್ಲ. ಸರ್ಕಾರ 5 ವರ್ಷ ಬಲಿಷ್ಠವಾಗಿ ಆಡಳಿತ ಕೊಡ್ತದೆ. ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳೋದಿಲ್ಲ. ಈ MLAಗಿರನ್ನ ಯಾರಿಗೂ ಸೇರಿ ಇಲ್ಲ ಅಂತ ಬೋರ್ಡ್ ಹಾಕೊಂಡಿದ್ದೀನಿ.